ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳು ಪೂರೈಸಿದ ಹಿನ್ನೆಲೆ ಹಾಗೂ ಹಿಂದೂ ಬಾಂಧವರನ್ನ ಒಗ್ಗೂಡಿಸುವ ಉದ್ದೇಶದಿಂದಾಗಿ ಮತ್ತು ಹಿಂದೂ ಧರ್ಮದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ಆನೇಕಲ್ ನಗರ ವತಿಯಿಂದ ಆನೇಕಲ್ ಪಟ್ಟಣದ ಶ್ರೀರಾಮ ಕುಟೀರದ ಆವರಣದಲ್ಲಿ ನಡೆದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿದೆ. ಇನ್ನು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ಸಾವಿರಾರು ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ ದೃಶ್ಯವೂ ಕೂಡ ಕಂಡುಬಂತು. ಇನ್ನು ತಿಲಕ್ ಸರ್ಕಲ್ನಿಂದ ಪ್ರಾರಂಭಗೊಂಡ ಶೋಭಾಯಾತ್ರೆಯು ನಂತರ ಆನೇಕಲ್ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಸಾಗಿದ ದೃಶ್ಯವು ರೋಮಾಂಚನವಾಗಿತ್ತು. ಇನ್ನು ರಸ್ತೆ ಉದ್ದಕ್ಕೂ ಹಿಂದೂ ಬಾಂಧವರು ಜೈ ಶ್ರೀರಾಮ್ ಎಂದು ಘೋಷಣೆಗಳನ್ನು ಕೂಗಿದ ದೃಶ್ಯವೂ ಕೂಡ ಕಂಡುಬಂದಿದೆ. ಇನ್ನು ವಿಶೇಷವಾಗಿ ಮಹಿಳೆಯರು ತಲೆ ಮೇಲೆ ಪೂರ್ಣ ಕುಂಭ ಹೊತ್ತು ಮೆರವಣಿಗೆಯಲ್ಲಿ ಸಾಗಿದ್ರು. ಹಾಗೆಯೇ ವೀರಗಾಸೆ, ಡೊಳ್ಳು ಕುಣಿತ ಸೇರಿ ಹಲವು ಕಲಾ ತಂಡಗಳು, ಹಲವು ದೇವರುಗಳ ಪಲ್ಲಕ್ಕಿಗಳು ಮತ್ತು ವಿದ್ಯಾರ್ಥಿಗಳು ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದ್ರು. ಇನ್ನು ವಿಶೇಷವಾಗಿ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದವರಿಗೆ ಮುಸ್ಲಿಂ ಬಾಂಧವರು ಕುಡಿಯುವ ನೀರನ್ನು ಪೂರೈಸಿದ ದೃಶ್ಯವೂ ಕೂಡ ಕಂಡುಬಂದಿದೆ. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ರಾಜಶೇಖರಾನಂದ ಸ್ವಾಮೀಜಿಗಳು ಮತ್ತು ಶ್ರೀ ಯತೀಶ್ವರಿ ರಾಮ ಪ್ರಿಯಾಂಬ ಮಾತಾಜಿ ಅವರು ವಹಿಸಿದ್ರು. ಇನ್ನು ದಿಕ್ಸೂಚಿ ಭಾಷಣವನ್ನ ಡಾಕ್ಟರ್ ಪಿಎಂ ಗಿರಿಧರ್ ಉಪಾಧ್ಯಾಯರು ನಡೆಸಿಕೊಟ್ಟಿದ್ದಾರೆ. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಿಎಸ್ ಶ್ರೀನಿವಾಸ ಮೂರ್ತಿ ಅವರು ವಹಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಎಸ್ ಜಗನ್ನಾಥರಾವ್ ಬಹುಳೆ, ಶ್ರೀಮತಿ ರತ್ನಾವಿ ಅವರು ಭಾಗವಹಿಸಿದ್ರು ಹಾಗೂ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಹಿಂದೂ ಬಾಂಧವರು ಭಾಗವಹಿಸಿದ್ರು.
ಹಾಗೆ ನಮ್ಮ ಆನೇಕಲ್ಲಿನ ಭಾರತೀಯ ಎಲ್ಲ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸ್ವಲ್ಪ ಸ್ವಲ್ಪ ದಾರಿ ಬಿಡಪ್ಪ ಮಾತಾಕೆ ಭಾರತ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಭಾರತ್ ಮಾತಾಕೆ ऐसा बोलो प्यार से बोलो हिंदुस्तान हिंदुस्तान ऐसा बोलो प्यार से बोलो हिंदुस्तान हिंदुस्तान जोर से बोलो प्यार से बोलो हिंदुस्तान हिंदुस्तान जोर से बोलो प्यार से बोलो हिंदुस्तान हिंदुस्तान भारत माता की
ಸರ್ಕಲ್ ಬಂದು ನೋಡು, ಸರ್ಕಲ್ಗೆ ಅವರೇ ರಾಘವೇಂದ್ರ ಸರ್ಕಲ್. ಕಾರ್ಯಕ್ರಮ ಜಾಸ್ತಿ ಇದೆ ನಾಳೆ ಎಲ್ಲ ನಿಮ್ಮದೇ BJP ಇದೆ 4 ಕಡೆ. ಫೋನ್ ಮಾಡ್ತೀನಿ ಆನೆಕಲ್ಲಾಗಿದ್ದೀನಿ ಹಿಂದೂ ಸಮಾಜೋತ್ಸವನ ಫೋನ್ ಮಾಡ್ತೀನಿ. ಸಂಘದ ಭೀಷ್ಮ ಪಿತಾಮಹ ಅನ್ನಿಸ್ಕೊಂಡು ಈ ಭಾಗದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬೆಳೆಸಿದಂತ ಗಂಗಾರೆಡ್ಡಿ ಅವರೇ, ಬಂಧುಗಳೇ, ಈಗಾಗಲೇ ಹೇಳಿದ್ರು ಈ ರೀತಿಯಾದಂತಹ ಹಿಂದೂ ಸಮಾಜೋತ್ಸವ ಇಡೀ ಭಾರತದಲ್ಲಿ 1 ಲಕ್ಷಕ್ಕೂ ಮಿಕ್ಕಿ ಆಗ್ತಾ ಇದೆ. ಕರ್ನಾಟಕದಲ್ಲಿ 2,500 ಹಿಂದೂ ಸಮಾಜೋತ್ಸವ ನಡೀತಾ ಇದೆ. ಕೇವಲ ಬೆಂಗಳೂರಿನಲ್ಲಿ 250 ಹಿಂದೂ ಸಮಾಜೋತ್ಸವ. ಯಾಕೆ ಹಿಂದೂ ಸಮಾಜೋತ್ಸವ ಅಂತ ಕೇಳಿದ್ರೆ, ನಮಗೆಲ್ಲ ತಿಳಿದಂತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ 100ನೇ ವರ್ಷವನ್ನ ಈ ವರ್ಷ ಆಚರಿಸ್ತಾ ಇದೆ. ಸಂಘ ಪ್ರಾರಂಭ ಆಗಿದ್ದು 1925. ತನ್ನ 100ನೇ ವರ್ಷವನ್ನು ಆಚರಿಸತಕ್ಕಂತಹ ಸಂದರ್ಭದಲ್ಲಿ ಹಿಂದೂ ಸಮಾಜವನ್ನ ಇನ್ನಷ್ಟು ಸದೃಢ ಮಾಡುವಲ್ಲಿ, ಸಮಾಜವನ್ನ ಜಾಗೃತಿಗೊಳಿಸುವಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಕಾರ್ಯಕ್ರಮವನ್ನ ಇಡೀ ಭಾರತದಲ್ಲಿ ಹಮ್ಮಿಕೊಂಡಿದೆ. ಬಂಧುಗಳೇ, ಸಂಘ ಪ್ರಾರಂಭ ಆಗಿದ್ದು ನಾನು ಈಗಾಗಲೇ ಹೇಳಿದೆ 1925 ನಾಗ್ಪುರದ ಮೊಯಿತವಾಡೆಯಲ್ಲಿ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರು ಪ್ರಾರಂಭ ಮಾಡಿದರು. ಕಾರಣ ಏನು? ಡಾಕ್ಟರ್ ಜಿ ಗೊತ್ತಿತ್ತು, ಭಾರತಕ್ಕೆ ಇವತ್ತಲ್ಲ ನಾಳೆ ಸ್ವಾತಂತ್ರ್ಯ ಬಂದೇ ಬರುತ್ತೆ. ಬ್ರಿಟಿಷರು ಭಾರತವನ್ನ ಬಿಟ್ಟು ತೊಲಗುತ್ತಾರೆ. ಆದರೆ ಭಾರತವನ್ನ ಬ್ರಿಟಿಷರು ಬಿಟ್ಟು ತೊಲಗಿದ ನಂತರ
ಕೊಟ್ಟರು ಖಾಲಿ. ಇಲ್ಲೇ ಪುಟ್ಟಬರ್ತಿಗೆ ಬಂದಿದ್ರು. ಆ ಸಂದರ್ಭದಲ್ಲಿ ನಾನು ಅವ್ರ ಜೊತೆ ಅನುಚರಣೆಗೋಸ್ಕರ ಅವ್ರ ಜೊತೆ ಇದ್ದೆ. ನಿಮಗೆಲ್ಲ ಗೊತ್ತಿದೆ, ಪುಟ್ಟಬರ್ತಿಯಲ್ಲಿ ಒಂದು ಬಹಳ ದೊಡ್ಡವಾದಂಥ ಉಚಿತ ಆಸ್ಪತ್ರೆ ಇದೆ. ಆ ಆಸ್ಪತ್ರೆಯನ್ನೆಲ್ಲ ನೋಡ್ಕೊಂಡು ಬಂದ್ವಿ. ನಾವು ನೋಡ್ಕೊಂಡು ಬಂದು ಕಾರಲ್ಲಿ ಕೂತ್ವಿ. ನಾನು ಹಿಂದ್ಗಡೆ ಕೂತಿದ್ದೆ, ನನ್ನ ಪಕ್ಕದಲ್ಲಿ ಇನ್ನೊಬ್ರು ಸ್ವಯಂ ಸೇವಕರು ಕೂತಿದ್ರು. ಅವರು ಮೋಹನ್ಜಿ ಹತ್ರ ಒಂದು ಪ್ರಶ್ನೆ ಕೇಳಿದ್ರು. हम राष्ट्रीय स्वयं सेवक संघ ऐसा बड़ा हॉस्पिटल कब करेगा ಅಂತ ಕೇಳಿದ್ರು. ಈ ರೀತಿಯಾದಂತಹ ಒಂದು ಬೃಹತ್ ಉಚಿತ ಆಸ್ಪತ್ರೆಯನ್ನ RSS ಯಾವಾಗ ಸ್ಥಾಪನೆ ಮಾಡುತ್ತೆ ಅಂತ ಕೇಳಿದ್ರು. ಮೋಹನ್ ಜಿ ಕೊಟ್ಟ ಉತ್ತರ ಏನು ಗೊತ್ತಾ? RSS का काम एक हॉस्पिटल निर्माण करने का नहीं है, हॉस्पिटल का अंदर जो काम कर रहा है उसका व्यक्ति निर्माण करने का काम RSS का ಅಂತ ಹೇಳಿದ್ರು. ಸೇವಾ ಮನೋಭಾವ ಇರ್ತಕ್ಕಂಥ ವ್ಯಕ್ತಿಗಳನ್ನ ನಿರ್ಮಾಣ ಮಾಡತಕ್ಕಂಥ ಕೆಲಸ ಸಂಘದ್ದು ಅಂತ ಹೇಳಿದ್ರು. 100 ವರ್ಷದಿಂದ ಸಂಘ ಮಾಡ್ಕೊಂಡು ಬಂದಿರುತ್ತೆ. ಅದನ್ನ ತುಂಬಾ ಜನ ಹೇಳ್ತಾರೆ ಸಂಘ ಯಾರನ್ನೋ ವಿರೋಧ ಮಾಡೋದಕ್ಕೋಸ್ಕರ ಪ್ರಾರಂಭ ಆಯಿತು ಅಂತ ಹೇಳಿ. ಮುಸಲ್ಮಾನರನ್ನ ವಿರೋಧ ಮಾಡೋದಕ್ಕೆ ಸಂಘ ಹುಟ್ಕೊಳ್ತು. ನಮಗೆ ಯಾರನ್ನ ವಿರೋಧ ಮಾಡೋದಕ್ಕೋಸ್ಕರ ಸಂಘ ಹುಟ್ಕೊಂಡಿಲ್ಲ, ಈ ದೇಶದ ಅಸ್ಮಿತೆಯನ್ನ ಕಾಪಾಡಿಕೊಳ್ಳಿಕ್ಕೆ ಮಾತ್ರ ಸಂಘ ಹುಟ್ಕೊಂಡಿರೋದು. ಸಂಘ ಯಾವ ಮತ, ಯಾವ ಜಾತಿ, ಯಾವ ಭಾಷೆಯವರನ್ನೂ ವಿರೋಧ ಮಾಡಲ್ಲ. ಸಂಘ ಯಾರನ್ನು ವಿರೋಧ ಮಾಡುತ್ತೆ ಅಂತ ಹೇಳಿದ್ರೆ, ಯಾರು ಭಾರತ್ ಮಾತಾ ಕಿ ಜೈ ಹೇಳಲ್ವೋ ಅವರನ್ನ ವಿರೋಧ ಮಾಡುತ್ತೆ. ಯಾರು ಒಂದೇ ಮಾತ್ರ ಹೇಳೋದಿಲ್ವೋ ಅವರನ್ನ ವಿರೋಧ ಮಾಡುತ್ತೆ. ಯಾರು ಈ ತಾಯಿಯನ್ನ ಈ ಮಾತೃಭೂಮಿ ಅಂತ ಕರೆಯೋಲ್ಲೋ ಅಂತಹ ದೇಶದ್ರೋಹಿಗಳನ್ನ ಮಾತ್ರ ಸಂಘ ವಿರೋಧ ಮಾಡುತ್ತೆ. ಯಾವ ಮತ ಜಾತಿಯವರನ್ನ ಸಂಘ ವಿರೋಧ ಮಾಡೋದಿಲ್ಲ. ಈ ಹಿಂದುತ್ವ ಈ ಎಲ್ಲ ಪದ ಇತ್ತೀಚೆಗೆ ಬಂದಿತ್ತು. ಅದಕ್ಕೆ 100 ವರ್ಷನೂ ಆಯಸ್ಸಿಲ್ಲ ಅಂತ ತುಂಬಾ ಜನ ಹೇಳ್ತಾರೆ. ಹಿಮಾಲಯಂ ನಮಸ್ತುಭ್ಯಂ ಯಾವತ್ ಹಿಂದೂ ಸರೋವರಂ ತ್ವಂ ದೇವ ನಿರ್ಮಿತಂ ದೇಶಂ ಹಿಂದೂಸ್ತಾನಂ ಪ್ರಚಕ್ಷತೆ. ಯಾವ ಭಾರತದ ಕಿರೀಟವಾಗಿ ಹಿಮಾಲಯ ಇದೆಯೋ, ಪಾದ ಕಮಲದಲ್ಲಿ ಹಿಂದೂ ಸರೋವರ ಇದೆಯೋ, ಆ ಭಾರತದ ಒಳಗೆ ಇರ್ತಕ್ಕಂಥ ಎಲ್ಲರೂ ಹಿಂದೂಗಳೇ ಅಂತ ಇವತ್ತು 100 ವರ್ಷದಿಂದ ಹೇಳಿರೋದಲ್ಲ, ಸಾವಿರಾರು ವರ್ಷಗಳಿಂದ ಹೇಳ್ಕೊಂಡು ಬಂದಿದೆ ನಾವೆಲ್ಲ ಹಿಂದೂ ಅಂತ. ಹಿಂದೂ ಅನ್ನತಕ್ಕಂಥದ್ದು ಇಲ್ಲಿನ ಜೀವನ ಪದ್ಧತಿ, ವೇ ಆಫ್ ಲಿವಿಂಗ್. ಮುಸಲ್ಮಾನ ಮತ್ತು ಕ್ರಿಶ್ಚಿಯನ್ ಒಂದು ಮತ, ಹಿಂದೂ ಮತವಲ್ಲ, ಹಿಂದೂ ಧರ್ಮ. ಧರ್ಮ ಅನ್ನತಕ್ಕಂಥದ್ದು ಸತ್ಯವನ್ನ ಸದಾಕಾಲ ಎತ್ತಿ ಹಿಡಿತಕ್ಕಂಥದ್ದು ಹಿಂದೂ ಧರ್ಮ. ಹಾಗಾದ್ರೆ ಹಿಂದುತ್ವ ಏನು? ಈ ಜೀವನ ಪದ್ಧತಿ, ಇದನ್ನ ಉಳಿಸಿಕೊಳ್ಳೋದಕ್ಕೋಸ್ಕರ ಸದಾಕಾಲ ಎದೆ ಎತ್ತಿ ನಿಂತಂತಹದ್ದೇ ಹಿಂದುತ್ವ. ಛತ್ರಪತಿ ಶಿವಾಜಿ ಮಹಾರಾಜ್ ಅಫ್ಜಲ್ ಖಾನನ್ನ ಕೊಂದ್ರಲ್ಲ, ಆಗ ಬಂದಿತ್ತು ಹಿಂದುತ್ವ. ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷ್ಣದೇವರಾಯ ಸುಲ್ತಾನ್ನ ಸದೆ ಹೊಡೆದ್ರಲ್ಲ, ಅದು ಹಿಂದುತ್ವ. ಈ ದೇಶದ ಮಣ್ಣಿನ ಗುಣವನ್ನ ಉಳಿಸ್ತಕ್ಕಂಥ ಶಕ್ತಿ ಹಿಂದುತ್ವದ ಶಕ್ತಿ. ಈ ದೇಶದ ಜೀವನ ಪದ್ಧತಿ ಹಿಂದುತ್ವ ಅನ್ನತಕ್ಕಂಥದ್ದು ನೆನಪಿಟ್ಕೊಳ್ಳಿ. ಇದು ನಿನ್ನೆ ಮೊನ್ನೆ ಬಂದಂತ ಪದ ಅಲ್ಲ ಅನ್ನೋದನ್ನ ಇಲ್ಲಿರ್ತಕ್ಕಂಥವ್ರು ಅರ್ಥ ಮಾಡ್ಕೊಳ್ಬೇಕು. ಬಂಧುಗಳೇ, ಕಳೆದ ಗತಿಸಿ ಹೋದ ವರ್ಷ, ಈ ವರ್ಷ ಈ ದೇಶ ಬಹಳ ದೊಡ್ಡ ದೊಡ್ಡ ವಿಚಾರವನ್ನು ನೋಡಿದೆ. ದಾಪು ಕಾಲ ಹಾಕ್ತಾ ಮುಂದೆ ಹೋಗ್ತಾ ಇದೆ. ಅದರಲ್ಲಿ ಮೊಟ್ಟ ಮೊದಲಿಗೆ 500 ವರ್ಷದ ದಾಸ್ಯದ ಸಂಕೇತವಾದಂತಹ ಆ ಭವ್ಯವಾದ ರಾಮ ಮಂದಿರದ ಪುನರ್ ನಿರ್ಮಾಣ, ಅಲ್ಲಿ ಆ ಧರ್ಮ ಧ್ವಜವನ್ನ ಹಾರಿಸಿದಂತದ್ದನ್ನು ನೋಡಿರೋದು ನನ್ನ ನಿಮ್ಮ ಪುಣ್ಯ ಅಂತ ತಿಳ್ಕೊಳ್ಳಿ. ಇದು ಹೋದ ವರ್ಷ ನಡೆದಂತದ್ದು. ಅಷ್ಟು ಮಾತ್ರ ಅಲ್ಲ, ಭಾರತದ ಈ ಸೇನೆಯ ಶಕ್ತಿ ಏನೆಂಬುದನ್ನ 2025 ಮೇ 7ನೇ ತಾರೀಕಿನಿಂದ 11ನೇ ತಾರೀಕಿನಲ್ಲಿ ನಡೆದಂತಹ ಆಪರೇಷನ್ ಸಿಂಧೂರ್ನಲ್ಲಿ ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ಟಂತಹ ವರ್ಷ ಹೋದ ವರ್ಷ. 23 ನಿಮಿಷಗಳಲ್ಲಿ ಕೇವಲ
1962ರಲ್ಲಿ ಒಂದು ಯುದ್ಧ ಆಯಿತು. ಯಾವ ರೀತಿ ವ್ಯತ್ಯಾಸ ಇತ್ತು ಅಂತ ನಿಮಗೆ ತಿಳಿಸ್ತೀನಿ. 1962ರಲ್ಲಿ ಭಾರತ ಮತ್ತು ಚೈನಾ ವಿರುದ್ಧವಾಗಿ ಒಂದು ಯುದ್ಧ ನಡೆಯಿತು. ಆ ಯುದ್ಧ ನಡೆದಂತ ಜಾಗದ ಹೆಸರು ಲದಾಖ್ ಅಲ್ಲಿ ಇರುವಂತ ರೆಸಾಂಗಲಾ. ನಾನು 2 ವರ್ಷ ಹೋಗಿದ್ದೀನಿ, ಈ ವರ್ಷನೂ ಹೋಗಿದ್ದೀನಿ ಆ ಜಾಗಕ್ಕೆ, ಹೋದ ವರ್ಷನೂ ಹೋಗಿದ್ದೀನಿ. ಯಾಕೆ ಗೊತ್ತಾ? ಆ ರೆಸಾಂಗಲಾದಲ್ಲಿ ಒಂದು ಯುದ್ಧ ಸ್ಮಾರಕ ಇದೆ. 120 ಸೈನಿಕರು 2,500 ಚೈನಾ ಸೈನಿಕರ ವಿರುದ್ಧ 2 ತಿಂಗಳ ಕಾಲ ಹೋರಾಟ ಮಾಡಿದಂತ ಜಾಗ ರೆಸಾಂಗಲಾ. ನಮ್ಮ ಸೈನಿಕರಿಗೆ ಹಾಕೋದಕ್ಕೆ ಬೂಟ್ ಇರಲಿಲ್ಲ, ಗ್ಲೌಸ್ ಇರಲಿಲ್ಲ, ಸರಿಯಾದ ಅಸ್ತ್ರ ಇರಲಿಲ್ಲ, ಸಿಂಗಲ್ ಶಾಟ್ ಗನ್ ಕೊಟ್ಟಿದ್ರು. ನಾನು ಯಾವುದೋ ಕತೆ ಹೇಳ್ತಾ ಇಲ್ಲ, ಆ ಯುದ್ಧ ಸ್ಮಾರಕದಲ್ಲಿ ಇದನ್ನೆಲ್ಲ ಇಟ್ಟಿದ್ದಾರೆ. ಎಂತ ಕಲ್ಲಿನ ಹೃದಯದವನಿಗೂ ಕಣ್ಣಲ್ಲಿ ನೀರು ಬರುತ್ತೆ. ನಮ್ಮ ಸೈನಿಕರಿಗೆ ಸರಿಯಾದಂತ ವ್ಯವಸ್ಥೆಯನ್ನೇ ಮಾಡಲಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಇಲ್ಲಿ ತುಂಬಾ ಜನ ರಾಜಸ್ಥಾನಿಗಳನ್ನು ನೋಡಿದೆ. ಈಗ ನಾನು ಒಬ್ಬ ರಾಜಸ್ಥಾನದ ರಜಪೂತ ಕಲಿ ಹುಲಿ ಸೈತಾನ್ ಸಿಂಗ್, ನಿಜ ರೂಪದಲ್ಲಿ ಪಾಕಿಸ್ತಾನ ಚೈನಾಕ್ಕೆ ಸೈತಾನ್ ಆಗಿದ್ದಂತ ಸೈತಾನ್ ಸಿಂಗ್ 120 ಸೈನಿಕರೊಂದಿಗೆ 2 ತಿಂಗಳು ಯುದ್ಧ ಮಾಡ್ತಾರೆ ಸ್ವಾಮಿ. ಸೈತಾನ್ ಸಿಂಗ್ ಗೊತ್ತಿತ್ತು, ನಾನು ವಾಪಸ್ ಬರೋದಿಲ್ಲ ಯುದ್ಧದಿಂದ, ನಾವು ಇರೋದು 120 ಜನ, ನಮ್ಮ ಹತ್ರ ಯಾವುದೇ ರೀತಿಯಂತ ಅಸ್ತ್ರ ಇಲ್ಲ ಅಂತೇಳಿ. ಆದ್ರೆ ರಾಜಸ್ಥಾನಿ ರಜಪೂತನ ಧೀರ ವಾಕ್ಯ ಏನು ಗೊತ್ತಾ? ಯುದ್ಧಕ್ಕೆ ಹೋದ್ರೆ ಜಯಿಸಿ ಬರಬೇಕು, ಇಲ್ಲ ಅಂದ್ರೆ ಪ್ರಾಣಾರ್ಪಣೆ ಮಾಡಿ ತಾಯಿಗೋಸ್ಕರ ಹುತಾತ್ಮನಾಗಬೇಕು ಅನ್ನುವಂತ ಒಂದೇ ಒಂದು ವಿಚಾರ ಇಟ್ಕೊಂಡು 120 ಸೈನಿಕರೊಂದಿಗೆ ಸೈತಾನ್ ಸಿಂಗ್ ಹೋಗ್ತಾರೆ. 2 ತಿಂಗಳು ಯುದ್ಧ ಮಾಡ್ತಾರೆ. ಆ 120 ಸೈನಿಕರಲ್ಲಿ 115 ಜನ ಈ ದೇಶಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿದ್ರು ರೀ. ಈ ದೇಶಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿದ್ರು. ಅವ್ರ ಹೆಣ ಸಿಕ್ಕಿದ್ದು 2 ತಿಂಗಳಾದ ಮೇಲೆ. ಯಾರಿಗೋಸ್ಕರ ಮಾಡಿದ್ರು? ಅದನ್ನು ಐರ್ಧಾಮ್ ಅಂತ ಕರೀತಾರೆ. ಯಾರಿಗೋಸ್ಕರ ಮಾಡಿದ್ರು? ನನಗೆ ನಿಮಗೋಸ್ಕರ ಮಾಡಿದ್ರು ಅನ್ನೋದು ನೆನಪಿಟ್ಕೊಳ್ಳಿ. ನಾನು ನೀವು ಇವತ್ತು ಸುಖವಾಗಿ ಕೂತಿದ್ರೆ ಅದಕ್ಕೆ ಈ ದೇಶದ ಗಡಿಯಲ್ಲಿರ್ತಕ್ಕಂಥ ಯಾರೋ ಸೈನಿಕ ತನ್ನ ಉಸಿರಿನಿಂದ ಈ ದೇಶದ ಧ್ವಜವನ್ನ ಸದಾಕಾಲ ಹಾರಿಸ್ತಾ ಇದ್ದಾನೆ ಅನ್ನೋದನ್ನು ನೆನಪಿಟ್ಕೊಳ್ಳಿ ಬಂಧುಗಳೇ, ನೆನಪಿಟ್ಕೊಳ್ಳಿ ಬಂಧುಗಳೇ. ನಾನು ಪ್ರತಿ ವರ್ಷ ಅಮರನಾಥ್ ಯಾತ್ರೆಗೆ ಹೋಗ್ತೀನಿ. 2016ನೇ ಇಸ್ವಿಯಿಂದ 8 ಬಾರಿ ಅಮರನಾಥ್ ಯಾತ್ರೆಗೆ ಹೋಗಿದ್ದೀನಿ. ನಾನು ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗ್ತೀನೋ ಇಲ್ವೋ, ಆದ್ರೆ ಅಮರನಾಥ್ ಹೋಗ್ತೀನಿ. ಯಾಕೆ ಗೊತ್ತಾ? ನನ್ನ ನಿಜವಾದ ಶಿವ, ನನ್ನ ನಿಜವಾದ ಭೋಲೆನಾಥನಲ್ಲಿ ನೋಡಕ್ ಹೋಗ್ತೀನಿ. ಯಾರು ನನ್ನ ನಿಜವಾದ ಶಿವ ಅಂತ ಹೇಳಿದ್ರೆ 2016ನೇ ಇಸ್ವಿಯಲ್ಲಿ ಅಮರನಾಥ್ ಯಾತ್ರೆಯ ಸಂದರ್ಭದಲ್ಲಿ ಬೆಟ್ಟ ಹತ್ತುವಂತ ಸಂದರ್ಭದಲ್ಲಿ ಬೆಟ್ಟದ ತುಟ್ಟ ತುದಿಯ ಒಂದು ಕಲ್ಲಿನ ಮೇಲೆ 25 kg ಗನ್ನು ಮತ್ತೆ ಬ್ಯಾಗ್ ಅನ್ನ ಹಿಡ್ಕೊಂಡು ಕಾಯ್ತಾ ಇದ್ದಂತ ಅರುಣಾಚಲ್ ಪ್ರದೇಶದ ಒಬ್ಬ ಸೈನಿಕ ನನ್ನ ಹತ್ರ ಕೇಳ್ತಾನೆ, ಅಕ್ಕ ಭೋಲೆನಾಥ್ ಕ ದರ್ಶನ್ ಹೋಗಿ ಅಂತ ಕೇಳ್ತಾನೆ. ನಾನ್ ಕಷ್ಟದಲ್ಲಿದ್ದೀನಿ ಅಂತ ಹೇಳಲಿಲ್ಲ ರೀ ಅವನು. ನಿಮ್ ದರ್ಶನ ಆಯ್ತಾ ದೇವ್ರದ್ದು ಅಂತ ಕೇಳ್ದ. ಆ ಶಿವ ನಮ್ಮನ್ನ ನಿಮ್ಮನ್ನ ಕಾಪಾಡ್ತಾ ಇರೋದನ್ನ ಮರಿಬೇಡಿ. ಅವನಿಗೋಸ್ಕರ ಒಂದು ಸದೃಢವಾದಂತ ರಾಷ್ಟ್ರವನ್ನ ಇವತ್ತು ನಿರ್ಮಾಣ ಮಾಡಬೇಕಾಗಿದೆ. ಭಾರತ ಶತಮಾನಗಳಿಂದ ಹಿಂದೂ ರಾಷ್ಟ್ರವಾಗಿದೆ. ಬರುವಂತ ಶತಮಾನದಲ್ಲೂ ಕೂಡ ಹಿಂದೂ ರಾಷ್ಟ್ರವಾಗಿ ಉಳಿಬೇಕಾದ್ರೆ ನಮ್ಮ ನಿಮ್ಮಲ್ಲಿ ಜಾಗೃತಿ ಮೂಡಬೇಕಾಗಿದೆ. ಇವತ್ತು ಬಂಧುಗಳೇ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಮ್ಮಲ್ಲಿಲ್ಲ ಭೇದ ಭಾವ ಅನ್ನತಕ್ಕಂಥದ್ದು ಘೋಷಣೆ ಮಾತ್ರ ಆಗಬಾರದು, ನಿಜ ಸ್ವರೂಪದಲ್ಲಿ ಅನುಷ್ಠಾನಕ್ಕೆ ತರುವಂತ ಕೆಲಸ ಆಗಬೇಕು. ಭಾರತ ದಾಪುಗಾಲು ಹಾಕ್ತಾ ಇದೆ. ಪ್ರಪಂಚದಲ್ಲಿ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಮುನ್ನುಗ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಜಪಾನನ್ನ ಮೀರಿಸಿ 3ನೇ ಸ್ಥಾನ ಬರುತ್ತೆ. ಭಾರತ ಇಷ್ಟೆಲ್ಲ ಮುಂದೆ ಹೋಗುವಂತಹ ಸಂದರ್ಭದಲ್ಲಿ ನಮ್ಮ ಮಾನಸಿಕ ಗುಲಾಮಗಿರಿಯಿಂದ ನಾವು ಹೊರಬರಬೇಕಾಗಿದೆ. ಬ್ರಿಟಿಷರು ಬಿಟ್ಟೋದ್ರು, ಫ್ರೆಂಚರು ಬಿಟ್ಟೋದ್ರು, ಡಚ್ಚರು ಬಿಟ್ಟೋದ್ರು, ಮೊಘಲರು ಹೋದ್ರು. ನಮಗೆ ಭೌತಿಕವಾದಂತಹ ಸ್ವಾತಂತ್ರ್ಯ ಸಿಕ್ತು, ದೈಹಿಕ ಸ್ವಾತಂತ್ರ್ಯ ಸಿಕ್ತು, ಮಾನಸಿಕ ಸ್ವಾತಂತ್ರ್ಯದಿಂದ ಹೊರಬರಬೇಕಾಗಿದೆ. ನಮ್ಮ ಬಗ್ಗೆ ನಮಗಿರುವ ಕೀಳರಿಮೆಯನ್ನ ಹೊರಗೆ ಹಾಕಬೇಕಾಗಿದೆ. ಇವತ್ತು ನಮ್ಮ ದೇಶದ ಸಂಪತ್ತು ಕೇವಲ ಈ ದೇಶದ IQ ಮತ್ತು MQ ಮಾತ್ರ ಅಲ್ಲ, ಇಂಟೆಲಿಜೆಂಟ್ ಕೋಶೆಂಟ್, ಮನಿ ಕೋಶೆಂಟ್, ಎಷ್ಟು ದುಡ್ಡಿದೆ, ಎಷ್ಟು ಬುದ್ಧಿವಂತರಿದ್ದಾರೆ ಅನ್ನೋದು ಮಾತ್ರ ಅಲ್ಲ, ಈ ಮಣ್ಣಿನಲ್ಲಿ ಸಿಗ್ತಕ್ಕಂಥ 2 ಗುಣಗಳಿದೆ. ಪ್ರಪಂಚದ ಬೇರೆ ಯಾವ ರಾಷ್ಟ್ರಕ್ಕೂ ಹೋದರೆ ಸಿಗದೆ ಇರ್ತಕ್ಕಂತಹ ಗುಣಗಳು. ಅದನ್ನೇ ಹೇಳ್ತಾರೆ ಇಮೋಷನಲ್ ಕೋಶೆಂಟ್ ಮತ್ತು ಕಲ್ಚರಲ್ ಕೋಶೆಂಟ್ ಅಂತ ಹೇಳಿ. ಭಾವನಾತ್ಮಕವಾದಂತಹ ಸಂಬಂಧ.
ಜೀವ ಇಲ್ಲದ ಕಲ್ಲಿಗೆ ಜೀವವನ್ನು ಕೊಟ್ಟು ಗರ್ಭಗುಡಿಯಲ್ಲಿಟ್ಟು ಸಾಷ್ಟಾಂಗದ ನಮಸ್ಕಾರ ಮಾಡತಕ್ಕಂಥ ಸಂಸ್ಕೃತಿ ನಮ್ದು. ಅಂತ ಸಂಸ್ಕೃತಿಯಲ್ಲಿ ಹುಟ್ಟಿದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿ ನೀವು. ಮೂಲ ಜನರಿಲ್ಲ, ಬರೀ ಜಿಹಾದಿಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ ಈ ಯುರೋಪ್ ಪೂರ್ತಿ. ಭಾರತನೂ ಆ ರೀತಿ ಬದಲಾಗಬೇಕಾ ಅನ್ನೋದನ್ನ ನೀವು ಯೋಚನೆ ಮಾಡಬೇಕಾಗಿದೆ ಬಂಧುಗಳೇ. ನಮ್ಮ ಮಕ್ಕಳಿಗೆ ಜವಾಬ್ದಾರಿ ತಿಳಿಸಿ, ಮದುವೆ ಆದ ನಂತರ 2 ಮಕ್ಕಳು ಇರಲೇಬೇಕು. 3 ಮಗು ಮಾಡುವಂತ ಸಾಮರ್ಥ್ಯ ಮತ್ತು ಆರ್ಥಿಕ ಸಾಮರ್ಥ್ಯ ಇದ್ರೆ ದೇಶದ ಸೇನೆಗೋಸ್ಕರ 3ನೇ ಮಗನನ್ನ ಕೊಡುಗೆಯಾಗಿ ಕೊಡಬೇಕು. ಹಿಂದೂ ಸಮಾಜ ಇದರ ಬಗ್ಗೆ ನೆನಪಿಟ್ಕೊಳ್ಬೇಕು ಬಂಧುಗಳೇ. ನಾನು ಕೊನೆಯದಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ 3 ವರ್ಷದ ಆಚರಣೆಯ ಹೊತ್ತಿಗೆ ಪಂಚ ಪರಿವರ್ತನೆಯನ್ನ ಸಮಾಜದಲ್ಲಿ ತರುವ ದೃಷ್ಟಿಯನ್ನು ಇಟ್ಕೊಂಡಿದೆ. ಸಮಾಜದಲ್ಲಿ ಈ ಪಂಚ ಪರಿವರ್ತನೆ ಆಯಿತು ಅಂತ ಹೇಳಿದ್ರೆ ಬದಲಾವಣೆ ಸಾಧ್ಯ ಇದೆ ಅಂತಕ್ಕಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೇಳುತ್ತೆ. ಅದರಲ್ಲಿ ಮೊದಲನೇದು ಸಾಮಾಜಿಕ ಸಾಮರಸ್ಯ. ನಾವು ಮನೆಯೊಳಗೆ ಯಾವುದೇ ಜಾತಿ, ಯಾವುದೇ ಪೂಜೆ, ಯಾವುದೇ ದೇವರನ್ನ ಪೂಜೆ ಮಾಡಬಹುದು, ಆದ್ರೆ ಹೊರಗಡೆ ಬಂದಾಗ ನಾವೆಲ್ಲ ಹಿಂದೂ ಅನ್ನೋದನ್ನು ಮರಿಬೇಡಿ. ನಿಮ್ಮ ಮನೆಯೊಳಗೆ ನಿಮ್ಮ ಆಚರಣೆ, ನಿಮ್ಮ ಜಾತಿಯನ್ನ ಇಟ್ಕೊಳ್ಳಿ. ಮನೆ ಹೊರಗೆ ಬಂದಾಗ ನಾವೆಲ್ಲ ಹಿಂದೂ ಅನ್ನೋದನ್ನು ಮರಿಬೇಡಿ. ಇದೇ 1969ನೇ ಇಸ್ವಿಯಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಒಂದು ಸಮಾವೇಶ ಉಡುಪಿಲಾಗಿತ್ತು. ಆಗ ಪೇಜಾವರದ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಯವರು ಒಂದು ಕರೆ ಕೊಟ್ಟಿದ್ರು, ಹಿಂದುವೇ ಸರ್ವೇ ಸೋದರ ನಾ ಹಿಂದೂ ಪತಿತೋ ಭವೇತ್ ಅಂತ. ಎಲ್ಲ ಹಿಂದೂಗಳು ಸೋದರರು, ಯಾವುದೇ ಹಿಂದೂಗಳಲ್ಲಿ ಮೇಲು ಕೀಳು ಅನ್ನುವ ಭಾವ ಇಲ್ಲ. ರಾಮಾನುಜಾಚಾರ್ಯರೇ ಹೇಳ್ತಾ ಇದ್ರು, ಅವರು ಸ್ನಾನ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವರ ಬ್ರಾಹ್ಮಣ ಶಿಷ್ಯನನ್ನ ಕರ್ಕೊಂಡು ಹೋಗ್ತಾ ಇದ್ರಂತೆ. ಅವರು ದೇವರ ಪೂಜೆ ಮಾಡಲಿಕ್ಕೆ ಗರ್ಭಗುಡಿಗೆ ಹೋಗುವಂತಹ ಸಂದರ್ಭದಲ್ಲಿ ಯಾರು ಸಮಾಜದಲ್ಲಿ ಅಸ್ಪೃಶ್ಯರು ಕನಿಷ್ಠ ಅಂತ ಹೇಳ್ತಾ ಇದ್ರು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ರು. ಯಾರು ಕೇಳಿದ್ರು ಅವ್ರ ಹತ್ರ, ಸ್ವಾಮೀಜಿ ನೀವು ಯಾಕೆ ಈ ರೀತಿ ಮಾಡ್ತೀರಾ ಅಂತ. ಆಗ ಸ್ವಾಮೀಜಿ ಕೊಟ್ಟ ಉತ್ತರ ನೆನಪಿಟ್ಕೊಳ್ಳಿ, ನಾನು ಸ್ನಾನ ಮಾಡಕ್ ಹೋದಂತಹ ಸಂದರ್ಭದಲ್ಲಿ ಮೈ ಮೇಲಿನ ಕೊಳೆಯನ್ನು ತೆಗೆದುಕೊಳ್ಳಕ್ಕೆ ಹೋಗ್ತಾ ಇದ್ದೀನಿ, ಆದ್ರೆ ನಾನು ಗರ್ಭಗುಡಿಯಲ್ಲಿ ಪೂಜೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನನ್ನ ಮನಸ್ಸಿನಲ್ಲಿರುವ ಕೊಳಕನ್ನು ತೆಗಿತಾ ಇದ್ದೀನಿ. ಆದ್ರಿಂದ ಸಮಾಜದ ಎಲ್ಲ ಬಂಧುಗಳನ್ನ ಸೇರಿಸಿಕೊಂಡು ಅಲ್ಲಿ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು. ಸಂಘ ಇದನ್ನೇ ಹೇಳುತ್ತೆ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಬಂಧು, ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲದಂತಕ್ಕಂಥದ್ದು. ಸಾಮಾಜಿಕ ಸಾಮರಸ್ಯ ಒಂದಾದ್ರೆ, ಎರಡನೇದು ಕುಟುಂಬ ಪ್ರಬೋಧನೆ. ನಮ್ಮ ಕುಟುಂಬ ಗಟ್ಟಿಯಾಗಿದ್ರೆ ಮಾತ್ರ ದೇಶ ಗಟ್ಟಿಯಾಗಿರುತ್ತೆ. ಹಿಂದೊಂದು ಕಾಲದಲ್ಲಿ ನಾವೆಲ್ಲ ಕೂಡು ಕುಟುಂಬದಲ್ಲಿ ಇದ್ವಿ. ಇಲ್ಲಿರೋದ ಎಷ್ಟೋ ಜನ ಹಿರಿಯ ಗೊತ್ತಿದೆ, 20 ಜನ 30 ಜನ ಒಂದು ಮನೆಯಲ್ಲಿ ಇದ್ವಿ, ಆದ್ರೆ ಎಷ್ಟು ಸಂತೋಷವಾಗಿದ್ವಿ. ಇವತ್ತು ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ, ಸಣ್ಣ ಕುಟುಂಬ, ನಾನು ನನ್ನ ಹೆಂಡತಿ ನನ್ನ ಮಗು, ಆ ಮಗುನ ಕರ್ಕೊಂಡು ಮಾತಾಕಿ ಜೈ 2 ಕೈಯನ್ನ ಭಾರತ್ ಮಾತಾಕಿ, ಗಂಗಾ ಮಾತಾಕಿ, ಗೋ ಮಾತಾಕಿ, ಕಾವೇರಿ ಮಾತಾಕಿ, ತುಳಸಿ ಮಾತಾಕಿ, ಯಮುನಾ ಮಾತಾಕಿ, ಭಾರತ್ ಮಾತಾಕಿ, ಸಿಯಾವರ್ ರಾಮಚಂದ್ರ ಕಿ, ಪವನ ಸುತ ಹನುಮಾನ್ ಕಿ, ಭಾರತ್ ಮಾತಾಕಿ. ಧನ್ಯವಾದ. ರಾಮ ಜನುಮವ ನೀಡಿದ ತಾಯಿಗೆ, ನಿಮ್ಮಯ ಚರಣಕ್ಕೆ ನಮೋ ನಮೋ. ತಾಯಿ ಸುಮಿತ್ರೆ ರಾಮ ಒಂದು ಉತ್ತರ ಕೊಡುವ ಅವಶ್ಯಕತೆ ಇದೆ ಎನ್ನುವುದು ಕೂಡ ನಮಗೆ ಅರಿವಾಗಬೇಕು.
ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಾನು ಈ ಮಣ್ಣನ್ನ ತಲೆಗೆ ಹೊಯ್ಕೊಂಡಿದ್ದ ಉದ್ದೇಶ ಏನು ಗೊತ್ತಾ? ನಾನು ಭೋಗದ ಭೂಮಿಗೆ ಹೋಗಿರೋದು, ನನ್ನ ಮಣ್ಣಿನಲ್ಲಿ ತ್ಯಾಗದ ಸುವಾಸನೆ ಇದೆ, ಹಾಗಾಗಿ ಆ ತ್ಯಾಗದ ಮಣ್ಣನ್ನು ನನ್ನ ತಲೆ ಮೇಲೆ ಹಾಕಿಕೊಂಡು ನನ್ನ ಭೋಗವನ್ನು ಪರಿಹರಿಸಿಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ಇಂತಹ ತ್ಯಾಗದ ಮಣ್ಣಲ್ಲಿ ನಿಂತುಕೊಂಡು, ಇಂತಹ ಪುಣ್ಯದ ಮಣ್ಣಿನಲ್ಲಿ ನಿಂತುಕೊಂಡು ಜಾತ್ಯತೀತ ಅನ್ನುವಂತಹ ನಿಟ್ಟಿನಲ್ಲಿ ಯಾರಿಗೋ ಬೆಳೆ ಬಯಸ್ತಾ ಇದ್ದಾರೆ. ಇದನ್ನ ಹಿಂದೂ ಬಂಧುಗಳು ಮಾತಾಡ್ತಾ ಇಲ್ಲ. ಒಬ್ಬರು ಸರ್ಕಾರದ ಪ್ರತಿನಿಧಿಗಳು, ಸರ್ಕಾರ ಏನ್ ಮಾಡಬೇಕು? ಸಮಾಜದ ಅಭಿವೃದ್ಧಿ, ಸಮಾಜದ ಏಳಿಗೆ ಇದು ಸರ್ಕಾರ ಮಾಡಬೇಕು. ಸರ್ಕಾರದ ಪ್ರತಿನಿಧಿ ನನಗೆ ಕೇಂದ್ರದಲ್ಲಿ ಅಧಿಕಾರ ಸಿಕ್ಕಿದ್ರೆ ನಾನು ಸಂಘವನ್ನ ಬ್ಯಾನ್ ಮಾಡ್ತೇನೆ ಅಂತ ಹೇಳುವಷ್ಟು ತಾಕತ್ತು ತೋರಿಸಬಾರದು. ಆ ತಾಕತ್ತನ್ನು ತೋರಿಸುವುದಿದ್ರೆ ಲಷ್ಕರ್ ತೊಯ್ಬಾ ಅಥವಾ ತಬ್ಲಿಗಿ ಜಮಾತ್ ಅದನ್ನೆಲ್ಲ ನಾನು ಬ್ಯಾನ್ ಮಾಡ್ತೇನೆ ಅಂತ ತಾಕತ್ತು ತೋರಿಸಬೇಕು. ಹೇಳ್ಕೊಳ್ಳಿಕ್ಕೆ ITBT ಸಚಿವರು ಬಹಳ ಬೆಳೆದವರು ಅಂತ ಹೇಳ್ಕೊಳ್ತಾರೆ. ಆದ್ರೆ ಇದು ಹಿಂದೂಗಳಿಗೆ ಕೇಳಲಿಕ್ಕೆ ದುರ್ದೈವ ಸಿಕ್ಕಿದೆಯಲ್ಲ. ಈ ವಿಚಾರದ ಬಗ್ಗೆ ಹಿಂದೂಗಳು ಜಾಗೃತರಾಗಬೇಕು. ನಮಗನ್ನಿಸ್ತದೆ ನಮಗೆಲ್ಲ ಪುಕ್ಕಟ್ಟೆ ಸಿಗ್ತಾ ಇದೆ, ಎಲ್ಲ ಪುಕ್ಕಟ್ಟೆ ಬರ್ತಾ ಇದೆ ಅಂತ. ಒಂದಲ್ಲ ಒಂದು ದಿವಸ ಈ ಪುಕ್ಕಟ್ಟೆ ಎಲ್ಲ ನಮ್ಮ ತಲೆಯನ್ನು ಬೋಳಿಸಿಕೊಂಡು ಹೋಗುತ್ತೆ. ಇದರ ಕಡೆಗೂ ನಮ್ಮ ಜ್ಞಾನ ಇರಬೇಕು. ಅದಕ್ಕೆ ಹಿಂದೂಗಳು ದಾಸರಾಗಬಾರದು. ಹಿಂದೂಗಳಿಗೆ ಒಂದು ಸ್ವಾಭಿಮಾನ ಇರಬೇಕು. ಏನು ಗೊತ್ತಾ? ಈ ಪುಕ್ಕಟ್ಟೆಯನ್ನೇ ಕೊಟ್ಟು ಕಾಶ್ಮೀರವನ್ನು ಮುಗಿಸಿದ್ದು, ಈ ಪುಕ್ಕಟ್ಟೆಯನ್ನೇ ಕೊಟ್ಟು ಅಸ್ಸಾಮನ್ನು ಮುಗಿಸಿದ್ದು ಸುದೈವ. ಇವತ್ತು ಕಾಶ್ಮೀರ ನಮ್ಮ ಮಗುಲಲ್ಲಿದೆ, ಅಸ್ಸಾಂ ನಮ್ಮ ಮಗುಲಲ್ಲಿದೆ. ಈ ಪರಿಸ್ಥಿತಿ ನಾಳೆ ನಮ್ಮ ಒಳಗೆ, ನಮ್ಮ ಜಿಲ್ಲೆಯ ಒಳಗೆ ಬಂದ್ರೆ ಏನ್ ಮಾಡ್ಬೋದು? ಯಾರ ಮನೆಗೂ ಹೋಗೋದು? ಒಂದು ಕಡೆಯಲ್ಲಿ ಇಮ್ರಾನ್ ಖಾನನ ಮನೆ, ಇನ್ನೊಂದು ಕಡೆ ಸಲೀಂ ಖಾನನ ಮನೆ. ಈ ಉಮೇಶ ಹೋಗೋದು ಎಲ್ಲಿಗೆ? ಉಮೇಶ ತನ್ನ ದೇಹವನ್ನೇ ಕೊಡಬೇಕು. ಸ್ವಾತಂತ್ರ್ಯ ಪೂರ್ವ ಕಾಲ ಅಂತೀರಲ್ಲ ನೀವು. ಗುರು ಗೋವಿಂದ್ ಸಿಂಹರು ಈ ಸಮಾಜವನ್ನು ಕಟ್ಟಿ ಬೆಳೆಸಿದ್ರು. ತನ್ನ ಇಬ್ಬರು ಮಕ್ಕಳು ಫತೇವರ ಸಿಂಹ, ಜೋರಾವರ ಸಿಂಹ, ಎಷ್ಟು ವರ್ಷದ ಮಕ್ಕಳ್ರಿ ಅವರು? 8-9 ವರ್ಷದ ವಯಸ್ಸು. ಕ್ರೂರಿ ಔರಂಗಜೇಬ ಏನ್ ಮಾಡ್ತಾನೆ? ಒಂದು ಕೋಟೆಯನ್ನು ಕಟ್ತಾನೆ. ಆ ಮಕ್ಕಳು ಬೆಳೆಯುತ್ತಾರೆ ಅಂತ ಗೊತ್ತಾಗ್ತದೆ ಇವನಿಗೆ. ಆ ಮಕ್ಕಳು ಮುಂದಿನ ದಿನಗಳಲ್ಲಿ ನನ್ನ ದೇಶಕ್ಕೆ, ನನ್ನ ಮತಕ್ಕೆ ಕಂಟಕರಾಗ್ತಾರೆ ಅಂತ ಹೇಳಿ ಕೋಟೆಯನ್ನು ಕಟ್ಟಿ ಆ ಮಕ್ಕಳನ್ನು ಕೊಲ್ಲುವ ವ್ಯೂಹ ರಚನೆ ಮಾಡ್ತಾನೆ. ಜೋರಾವರ ಸಿಂಹ ಮತ್ತೆ ಫತೇವರ ಸಿಂಹ ಇಬ್ಬರು ಮಕ್ಕಳು, 9 ವರ್ಷ ಪ್ರಾಯ. ಜೋರಾವರ ಸಿಂಹನ ಕಣ್ಣಲ್ಲಿ ನೀರು ಉದುರುತ್ತದೆ. ಫತೇವರ ಸಿಂಹ ಕೇಳುತ್ತಾನೆ, ಜೋರಾವರ ಯಾಕೆ ನಿನ್ನ ಕಣ್ಣಲ್ಲಿ ನೀರು? ಆಗ ಜೋರಾವರ ಹೇಳ್ತಾನೆ, ನಮ್ಮ ತಾಯಿಗೆ ನಾವು ಇಬ್ಬರೇ ಮಕ್ಕಳಲ್ವಾ? 3ನೇ ಮಕ್ಕಳನ್ನು ನಮ್ಮ ಅಮ್ಮ ಹೆರ್ಲಿಲ್ವಲ್ಲ. ನಾಳೆ ಈ ಭಾರತ ದೇಶವನ್ನ ಕಾಣುವ, ಈ ಭಾರತ ದೇಶವನ್ನ ಉಳಿಸುವ ಮಗು ಯಾರಿದ್ದಾನೆ ಅಂತ ಹೇಳಿ ಜೋರಾವರ ಸಿಂಹ ಫತೇವರ ಸಿಂಹನ ಪ್ರಶ್ನೆ ಮಾಡ್ತಾರೆ. ದೇಶದ ಹಿಂದೂ ಶಕ್ತಿಯ ಪ್ರದರ್ಶನ ಆನೇಕಲ್ನಿಂದ, ಆನೇಕಲ್ ವಿಶೇಷವಾಗಿ ಹಿಂದುತ್ವನ ಪ್ರತಿಪಾದನೆ ಮಾಡುವಂಥ ಒಂದು ಸಮಾಜ ಶಕ್ತಿ ಕೇಂದ್ರ ಆಗಿರ್ತಕ್ಕಂಥ ಆನೇಕಲ್ ನಗರದಲ್ಲಿ ಇವತ್ತು ಆನೇಕಲ್ ನಗರದ ಮತ್ತು ಕಸ್ಬಾದ ಇಡೀ ಕ್ಷೇತ್ರದ ಮಹಾಜನತೆ ಏನಿವತ್ತು ಹಿಂದೂ ಸಮಾಜೋತ್ಸವ ನಡೆದಿದೆ. ಆ ಸಮಾಜೋತ್ಸವದಲ್ಲಿ ಅನೇಕ ರೀತಿಯ ಕಾರ್ಯಕರ್ತರು, ಯುವಕರು, ಮಹಿಳೆಯರು, ತಾಯಂದಿರು, ಅನೇಕ ಹಿರಿಯ ಅಡ್ವೊಕೇಟ್ಗಳು ಇರ್ಬೋದು, ಡಾಕ್ಟರ್ಸ್ ಇರ್ಬೋದು. ಬಹುಶಃ ಈ ಕಾರ್ಯಕ್ರಮ ನೋಡಿದ ಅನೇಕರು ನಮ್ಮ ರಾಷ್ಟ್ರಗಳನ್ನು ತಂದಿದ್ದು. ಆ ಕಾರ್ಯಕ್ರಮವನ್ನು ನೋಡಿದರೆ ಹಿಂದುತ್ವದ ಪ್ರತಿಪಾದಕರು ಬಹುಶಃ ಭವಿಷ್ಯದ ದಿನಗಳಲ್ಲಿ ಏನು ತುಳಿತಕ್ಕೆ ಒಳಗಾಗಿತ್ತಂಥ ಹಿಂದುತ್ವ ಸಮಾಜ ಭವಿಷ್ಯದ ದಿನಗಳಲ್ಲಿ ವಿಶ್ವಕ್ಕೆ ಬಹಳ ಗುರು ಆಗೋದು ಬಹಳ ದಿನಗಳು ದೂರ ಇಲ್ಲ ಅನ್ನೋದನ್ನು ಇವತ್ತು ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿರ್ತಕ್ಕಂಥ ಈ ಕ್ಷೇತ್ರದ ಎಲ್ಲ ಮಹಿಳೆಯರಿಗೆ, ಯುವಕರಿಗೆ, ತಾಯಂದಿರಿಗೆ, ಈ ಕಾರ್ಯಕ್ರಮದಲ್ಲಿ ಪ್ರಬಂಧಕರಾಗಿ ಕೆಲಸ ಮಾಡಿರ್ತಕ್ಕಂಥ
ಪರಿವಾರದ ಎಲ್ಲ ಕಾರ್ಯಕರ್ತರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. TBA ಆಗಿರ್ಬೋದು, ZP ಮತ್ತು TP ಮತ್ತು ಸ್ಥಳೀಯ ಚುನಾವಣೆಗೆ ಬ್ಯಾಲೆಟ್ ಪೇಪರ್ನ ತರಬೇಕು ಅಂತ ಸರ್ಕಾರ ಈಗ ಆಲ್ರೆಡಿ ನಿರ್ಧಾರ ಮಾಡಿದೆ. ಸಂಪುಟದಲ್ಲಿ ಒಪ್ಪಿಗೆ ಸಹ ತಗೊಂಡಿದೆ. ಅದ್ರ ಬಗ್ಗೆ ನಿಮ್ಮ ಒಂದು ಪ್ರತಿಕ್ರಿಯೆ ಸರ್? ಏನಿಲ್ಲ, ಉಚಿತ ಸರ್ಕಾರ ಕರ್ನಾಟಕದಲ್ಲಿ ನೋಡ್ತೀವಿ. ಇವತ್ತು ತಂತ್ರಜ್ಞಾನದಲ್ಲಿ ವಿಶ್ವ ತಂತ್ರಜ್ಞಾನದ ಮೇಲೆ ನಡೀತಾ ಇದ್ದರೆ ಇವರು ಈ ತಂತ್ರಜ್ಞಾನವನ್ನು ಧಿಕ್ಕರಿಸಿ ಹಿಂದಕ್ಕೆ ಹೋಗ್ತಾ ಇದ್ದಾರೆ. ಇವರಿಗೆ ಭವಿಷ್ಯದ ಆ ಚುನಾವಣೆಗಳಲ್ಲೇ ಮತದಾರ ಪಾಠವನ್ನು ಕಲಿಸ್ತಾರೆ. ಏನು ಇವತ್ತಿನ ದಿನ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಆನೇಕಲ್ ಭಾಗದ ಪಟ್ಟಣದ ಅಂದರೆ ಆನೇಕಲ್ ನಗರದಲ್ಲಿ ಬಹಳ ವಿಶೇಷವಾಗಿ ಹಿಂದೂ ಸಮಾಜಸ್ಥ ಕಾರ್ಯಕ್ರಮಕ್ಕೆ ಎಲ್ಲ ಹಿಂದೂ ಮಹಾಶಯರು, ಹಿಂದೂ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಆ ಹಿಂದೂ ಬಾಂಧವರಿಗೆ ಎಲ್ಲರಿಗೂ ಸಹ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸ್ತೀನಿ. ಮತ್ತು ವಿಶೇಷವಾಗಿ ಏನು ಆನೇಕಲ್ ಭಾಗದಲ್ಲಿ ಅತಿ ಹೆಚ್ಚು ನಾಗರಿಕ ಬಂಧುಗಳು ಮತ್ತು ಹಿಂದುತ್ವದ ಒಂದು ಕೇಸರಿಮಯವನ್ನು ನೋಡಿದ್ದು ಇದು ಒಂದು 2-3 ವರ್ಷದಲ್ಲಿ ಮೊದಲನೇ ಬಾರಿಗೆ ಅಂದರೆ ತಪ್ಪಾಗಲಾರದು. ಎಲ್ಲ ಕೈ ಜೋಡಿಸಿ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಮತ್ತು ಶೋಭಾಯಾತ್ರೆಯಲ್ಲಿ ಒಂದು ಜಾನುವಾರುಗಳ ಮತ್ತು ಒಂದು ಹಸುಗಳ ಒಂದು ಮೆರವಣಿಗೆ ಮುಖಾಂತರ ಕಲಾ ತಂಡಗಳು ಸಹ ಭಾಗವಹಿಸಿದವು. ಎಲ್ಲ ಕಲಾ ತಂಡದವರಿಗೂ ಮತ್ತು ರೈತರು ಸಹ ಅವರವರ ಒಂದು ರಾಸುಗಳನ್ನು ಮೆರವಣಿಗೆ ಮುಖೇನ ಈ ಕಾರ್ಯಕ್ರಮವನ್ನು ಮೆರಗನ್ನು ತಂದುಕೊಟ್ಟಂಥ ಎಲ್ಲ ರೈತ ಬಾಂಧವರಿಗೂ ಮತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಇಲ್ಲಿ ಬಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ತಂದುಕೊಟ್ಟಂಥ ಎಲ್ಲ ಎಲ್ಲ ನಾಗರಿಕ ಬಂಧುಗಳಿಗೂ ಮತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮತ್ತು ಆನೇಕಲ್ ಪಟ್ಟಣದ ಎಲ್ಲ ಬಂಧುಗಳಿಗೂ ತಮ್ಮ ಮಾಧ್ಯಮದ ಮುಖಾಂತರ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸ್ತೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ಪೊಲೀಸ್ ಸಿಬ್ಬಂದಿ ಇರ್ಬೋದು ಮತ್ತು ಎಲ್ಲ ಈ KEB, ಬೆಸ್ಕಾಂ ಮತ್ತು ಪುರಸಭೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಹಿರಿಯ ಬಂಧುಗಳು ಸಜ್ಜನರು ಸಹ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಸಹ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಲಿಕ್ಕೆ 100 ವರ್ಷಗಳ ಪೂರೈಕೆಯಾದಂಥ ನಮ್ಮ RSS ಇಂದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ನಮ್ಮ ಆನೇಕಲ್ ತಾಲೂಕಿನ ಹೃದಯ ಭಾಗವಾದಂಥ ಆನೇಕಲ್ ನಗರದಲ್ಲಿ ಅದ್ಭುತವಾಗಿ ಹಿಂದೂ ಸೇವಾ ಸಮಿತಿ ವತಿಯಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ಹಲವಾರು ಕಲಾ ತಂಡಗಳ ವತಿಯಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡಿದ್ದು, ಪಕ್ಷಾತೀತವಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಿಂದುತ್ವವನ್ನು ನಮ್ಮ ಪ್ರತಿಪಾದನೆಯನ್ನು ಇವತ್ತು ನಮ್ಮ ಆನೇಕಲ್ ಜನತೆ ತೋರಿಸ್ಕೊಂಡಿದ್ದಾರೆ. ಇದು ಕೇವಲ ಪ್ರಾರಂಭ, ಇದು ಆರಂಭ ಆಗಿದೆ. ಇನ್ನು ಮುಂದೆ ಇದನ್ನು ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ಕೊಂತ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಳ್ಳೋಕ್ಕೆ ಸಹಕಾರ ಮಾಡಿದಂಥ ನಮ್ಮ ಆನೇಕಲ್ನ ಎಲ್ಲ ಜನತೆಗೂ ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಅರ್ಪಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇಂದು ಆನೇಕಲ್ನಲ್ಲಿ ನಡೆದ ಹಿಂದೂ ಸಮಾಜೋತ್ಸವದಲ್ಲಿ ಶೋಭಾಯಾತ್ರೆಯ ಮೂಲಕ ಭಾಳ ಅದ್ದೂರಿಯಾಗಿ ನಡೆಯಿತು. ಸಾವಿರಾರು ಹಿಂದೂ ಜನ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಪರಮ ಪೂಜ್ಯರು ಆದಂಥ ವಜ್ರದೇಹಿ ಮಠದ ಸ್ವಾಮೀಜಿಗಳು ಸಹ ಭಾಗವಹಿಸಿದರು. ಅದೇ ರೀತಿ ದಿಕ್ಸೂಚಿ ಭಾಷಣವನ್ನು ಗಿರಿಧರ್ ಉಪಾಧ್ಯಾಯ ಅವರು ಮತ್ತು ಶಾರದಾಂಬಾ ಮಠದ ಸ್ವಾಮೀಜಿ ಪೂಜ್ಯನೀಯರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀನಿವಾಸ ಮೂರ್ತಿ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಈ ಒಂದು ಶೋಭಾಯಾತ್ರೆಯಲ್ಲಿ ರಾಸುಗಳ ಮೆರವಣಿಗೆ ಸಹ ಮಾಡಿ ಭಾಳ ಆನೇಕಲ್ ಎಲ್ಲ ಬೀದಿಗಳಲ್ಲೂ ಸಹ ಭಾಳ ಅದ್ಭುತವಾಗಿ ಈ ಒಂದು ಶೋಭಾಯಾತ್ರೆ ಯಶಸ್ವಿಯಾಗಿ ಸಹ ಆಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಹಿಂದೂ ಬಾಂಧವರಿಗೂ ನಾನು ವೈಯಕ್ತಿಕವಾಗಿ ಹೃದಯದ ಅಭಿನಂದನೆ ಸಹ ಸಲ್ಲಿಸುತ್ತೇನೆ. ಈ ದಿನ ಏನು ಆನೇಕಲ್ ನಗರದಲ್ಲಿ ಸಮಸ್ತ ಹಿಂದೂ ಬಾಂಧವರೆಲ್ಲ ಒಗ್ಗೂಡಿ ಏನು ನಮ್ಮ ಹಿಂದುತ್ವಕ್ಕಾಗಿ ಪ್ರಾಣ ತ್ಯಾಗ ಮಾಡಿದಂತಹ ಹಿರಿಯರನ್ನ ಒಂದು ಸ್ಮರಣೆ ಮಾಡುವಂತಹ ದಿನ ಇದು. ಅದೇ ರೀತಿ ರೈತ ಬಾಂಧವರು ರಾಸುಗಳನ್ನ ಕರ್ಕೊಬಂದು ಇವತ್ತು ಏನು ಗೋಮಾತೆಗೆ ಬಲಿದಾನ ಕೊಡ್ತಾ ಇದ್ದಾರೆ, ಅವರ ವಿರುದ್ಧ ಹಿಂದುತ್ವದ ಒಂದು ದಿಕ್ಸೂಚಿಯನ್ನು ಈ ನಗರದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಂಥ ಎಲ್ಲ ರೈತ ಬಾಂಧವರಿಗೂ ಹೃತ್ಪೂರ್ವಕವಾದಂಥ ಅಭಿನಂದನೆ ತಿಳಿಸ್ತಾ, ಅದೇ ರೀತಿ ಮಾತೆಯರು ಕುಂಭ ಕಳಶದೊಂದಿಗೆ ಬಂದು ಹಿಂದೂ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಪ್ರಮುಖ ನಗರದಲ್ಲೆಲ್ಲ ಇವತ್ತು ಒಂದು ಜಾಥಾದಲ್ಲಿ ಪಾಲ್ಗೊಂಡಿದ್ರು. ಎಲ್ಲ ಮಾತೆಯರಿಗೂ ಹೊಂದಿಸ್ತಾ ಇದೇ ರೀತಿ ಹಿಂದೂ ಬಾಂಧವರೆಲ್ಲ ಒಗ್ಗಟ್ಟಿನ ಪ್ರದರ್ಶನ ಮುಂದಿನ ದಿನಗಳಲ್ಲಿ ಮಾಡುವ ಮುಖಾಂತರ ಈ ರಾಜ್ಯದಲ್ಲಿ ಹಿಂದುತ್ವದ ಸರ್ಕಾರ ಕಾಣಬೇಕು ಅಂತ ಬಯಸ್ತೇನೆ. ಆನೇಕಲ್ ನಗರದ ಪ್ರಮುಖ ಬೀದಿಗಳಲ್ಲಿ ಮಾತೆಯರು ಮೆರವಣಿಗೆಯೊಂದಿಗೆ ಮತ್ತೆ
ಎತ್ತುಗಳು ಮೆರವಣಿಗೆ, ವಾದ್ಯವೃಂದ ಎಲ್ಲ ಒಂದು ಪ್ರಮುಖ ಬೀದಿಗಳಲ್ಲಿ ಇವತ್ತು ಹಿಂದೂ ಸಮಾಜ ಕಾರ್ಯಕ್ರಮವನ್ನು ಎಲ್ಲ ನಾಗರಿಕ ಸಂಘಟನೆಗಳು RSS ಸಂಘದಿಂದ ಮತ್ತು ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ, ಎಲ್ಲ ಭಾಜಪದ ಕಾರ್ಯಕರ್ತರು ಬಂಧುಗಳೆಲ್ಲ ಸೇರಿ ಇವತ್ತು ಆನೇಕಲ್ ನಗರದಲ್ಲಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆದಿದೆ. ಇಂಥ ಹಿಂದೂ ಸಾಮ್ರಾಜ್ಯ ಏನು ಕಟ್ಟಲಿಕ್ಕೆ ಒಂದು ಧೈರ್ಯ, ಶಕ್ತಿ, ಪಣ ತೊಡೋದು ಯುವಕರು ಮುಂದಿನ ಪೀಳಿಗೆಯಲ್ಲಿ ಇವ್ರಿಗೆ ಶಕ್ತಿ ಬೇಕು. ಅದಕ್ಕೆ RSS ಏನು 100 ವರ್ಷ ತುಂಬಿದೆ. ಇದರ ಪ್ರಯುಕ್ತ ಹಿಂದೂ ಸಾಮ್ರಾಜ್ಯೋತ್ಸವ ಆನೇಕಲ್ ನಗರದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆದಿದೆ. ಇದಕ್ಕೆ ಎಲ್ಲರೂ ಮುಖಂಡರು, ನಾಯಕರು, ಸಂಘದ ಕಾರ್ಯಕರ್ತರು ಮತ್ತು ಡಾಕ್ಟರ್ ಎನ್ ನಾರಾಯಣಸ್ವಾಮಿ ಮಾಜಿ ಸಚಿವರು, ಅನೇಕ ಮುಖಂಡರು ಎಲ್ಲ ಇದರಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಆ ಮಾತೆಯರಿಗೆ, ಯುವಕರಿಗೆ, ಎಲ್ಲ ಮುಖಂಡರಿಗೂ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಅಂಗವಾಗಿ ಎಲ್ಲರಿಗೂ ತುಂಬು ಹೃದಯದ ಅಭಿನಂದನೆಗಳನ್ನು ಹೇಳ್ತೇನೆ. ಈ ಒಂದು ವೇದಿಕೆಗೆ ಆಗಮಿಸಿದಂಥ ಸ್ವಾಮೀಜಿಗಳು ಮತ್ತೆಲ್ಲ ಗಣ್ಯರಿಗೂ ಸಹ ಅವರ ಪಾದ ಒಟ್ಟುಗಳಿಗೆ ಅರ್ಪಿಸುತ್ತಾ, ಇದು ಇವತ್ತಿಗೆ ನಿಲ್ಲಬಾರ್ದು. ನಮ್ಮ ಹಿಂದೂಗಳು ಯಾವತ್ತೂ ಒಗ್ಗಟ್ಟಾಗಿ ದೇಶವನ್ನು ಉಳಿಸಬೇಕು. ಸನಾತನ ಹಿಂದೂ ಧರ್ಮವನ್ನು ಉಳಿಸಿ ಹಿಂದೂಗಳು ಮುಂದಿನ ಯುವ ಪೀಳಿಗೆಯಲ್ಲಿ ಎಚ್ಚೆತ್ತುಕೊಳ್ಬೇಕು ಅಂತ ನಮ್ಮ ಮಾಧ್ಯಮ ಮುಖಾಂತರ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಜೈ ಬಲೋ ಭಾರತ್ ನಾಯಕ್. ಈ ದಿನ ಆನೇಕಲ್ ಭಾಗದಲ್ಲಿ ಹಿಂದೂ ಸಮಾಜೋತ್ಸವವನ್ನು ಇಲ್ಲಿನ ಎಲ್ಲ ಮುಖಂಡರು, ಹಿರಿಯರು ಎಲ್ಲ ಬಂದು ಇಲ್ಲಿ ಸೇರಿ ನಮ್ಮ ಹಿಂದೂ ಸಮಾಜೋತ್ಸವವನ್ನು ತುಂಬ ಅದ್ಧೂರಿಯಾಗಿ ಇಲ್ಲಿ ನಡೆಸ್ಕೊಟ್ಟಿದ್ದಾರೆ. ಬಂದಂಥ ಎಲ್ಲ ಹಿರಿಯರಿಗೂ, ಮುಖಂಡರುಗಳಿಗೂ ನಾನು ಶುಭವನ್ನು ಕೋರ್ತಾ ಇದ್ದೇನೆ. ಈ RSSನ 100ನೇ ವರ್ಷದ ಪ್ರಯುಕ್ತವಾಗಿ ದೇಶಾದ್ಯಂತ, ಅದರಲ್ಲೂ ಆನೇಕಲ್ ಭಾಗದಲ್ಲಿಯೂ ಪ್ರತಿಯೊಂದು ವಾರನೂ ಒಂದು ತಿಂಗಳಿಗೊಂದು ಸರಿ ಸುಮಾರು ಕಡೆ ನಡೀತಿದೆ. ಈ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ಯಶಸ್ವಿಯಾಗಿ ನಡೀತಾ ಇದೆ. ಬಂದಂಥ ಎಲ್ಲ ಕಾರ್ಯಕರ್ತರಿಗೂ ಮತ್ತು ಮಾತೆಯರಿಗೂ, ಮಹಿಳೆಯರಿಗೂ ನಾನು ಶುಭವನ್ನು ಕೋರ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಭಾರತ ದೇಶ ಏಕತೆಯಲ್ಲಿ ಐಕ್ಯತೆಯಲ್ಲಿ ವಿಭಿನ್ನತೆ ಹೊಂದಿರುವಂಥ ಒಂದು ದೇಶ. ಅನೇಕ ಜಾತಿ ಧರ್ಮಗಳನ್ನು ಹೊಂದಿದ್ರು ಹಿಂದೂ ಧರ್ಮಕ್ಕೆ, ಸನಾತನ ಧರ್ಮಕ್ಕೆ ತನ್ನದೇ ಆದಂಥ ಒಂದು ಪ್ರಾಮುಖ್ಯತೆಯನ್ನು ಹೊಂದಿರುವಂಥ ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿರೋದೇ ಒಂದು ಪುಣ್ಯ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ಆನೇಕಲ್ ತಾಲೂಕಲ್ಲಿ ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮ ತುಂಬ ಅದ್ದೂರಿಯಿಂದ ನೆರವೇರಿದೆ. ಇದೇ ರೀತಿ ನಮ್ಮ ಮುಂದಿನ ಪೀಳಿಗೆನೂ, ನಮ್ಮ ಮಕ್ಕಳು ಸಹ ಇದೇ ಹಿಂದುತ್ವವನ್ನು ಉಳಿಸ್ಲಿ, ಬೆಳೆಸಲಿ ಅಂತ ನಾವೆಲ್ಲ ಒಂದು ಅಂತ ಹೇಳ್ತಾ, ಬೋಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್ ಅಂತ ಹೇಳ್ತಾ ನಾನು ಮಾತಾಡ್ತೀನಿ.